ಈಗಾಗಲೇ ಬಜೆಟ್ ಮಂಡನೆಗೆ ದಿನಗಣನೆ ಶುರುವಾಗ್ತಾ ಇದೆ. ರಾಜ್ಯದಾದ್ಯಂತ ಅನೇಕ ಜನರು ಚರ್ಚೆ ಮಾಡ್ತಿದ್ದಾರೆ ಯಾವ ರೀತಿ ಇರಬೇಕು ಬಜೆಟ್ ಅಂತ. ಅದೇ ರೀತಿ ಬಳ್ಳಾರಿ ಜನತೆಯಲ್ಲೂ ಕೂಡ ಒಂದಷ್ಟು ನಿರೀಕ್ಷೆಗಳಿದ್ದಾವೆ. ನಮ್ಮ ಪ್ರತಿನಿಧಿ ಮಾತನಾಡ್ತಿದ್ದಾರೆ. ಜನರು ಏನು ಬೇಡಿಕೆ ಇಟ್ಟಿದ್ದಾರೆ, ಏನು ನಿರೀಕ್ಷೆ ಇದೆ ನೋಡೋಣ. ಆಟೋ ಚಾಲಕರಾಗಿರ್ಬೋದು, ಲಾರಿ ಚಾಲಕರಾಗಿರ್ಬೋದು, ಇವತ್ತು ನಮ್ಮ ಕಟ್ಟಡ ಕಾರ್ಮಿಕರಿಗೆ ಒಂದು ಲೇಬರ್ ಕಾರ್ಡ್ ಕೊಡ್ತಾ ಇದ್ದಾರೆ. ಖಾಸಗಿ ಚಾಲಕರಿಗೆ ಅವರು ಸವಲತ್ತುಗಳು ಕೊಡ್ತಾ ಇಲ್ಲ. ಯಾಕಂದರೆ ಖಾಸಗಿ ಚಾಲಕರು 24 ತಾಸು ಸಾರ್ವಜನಿಕ ಸೇವೆಯಲ್ಲಿ ಅವ್ರು ತೊಡಗಿರ್ತಾರೆ. ಭಾಳಷ್ಟು ಆಕ್ಸಿಡೆಂಟ್ ಆಗೋದು ಮತ್ತು ಅವ್ರ ಜೀವನವನ್ನೇ ಮುಡುಪಾಗಿಟ್ಟು ಇವತ್ತು ಚಾಲನೆ ಮಾಡ್ತಿರ್ತಾರೆ. ಹಾಗಾಗಿ ನಮ್ಮ ಕಡೆಯಿಂದ ಕೇಂದ್ರ ಸರ್ಕಾರಕ್ಕೆ ನಾನು ಒಂದೇ ಮನವಿಯನ್ನು ಮಾಡ್ತೀನಿ, ಅವ್ರಿಗೆ ಕೂಡ ಒಂದು ಲೇಬರ್ ಕಾರ್ಡ್ ಥರ ಕೊಡಬೇಕು ಒಂದು ಫಸ್ಟ್. ಅದಾದಮೇಲೆ ಇನ್ಶೂರೆನ್ಸು ಮತ್ತು ಈ ಸಬ್ಸಿಡಿ ಸ್ಕೀಮ್ಗಳು. ಈಗ ಹೊರಗಿನ ರಾಜ್ಯಗಳಲ್ಲಿ 10,000 ರೂಪಾಯಿ ಅವರು ಜಮಾ ಮಾಡ್ತಿದ್ದಾರೆ ಅವ್ರ ಖಾತೆಗಳಿಗೆ. ಹಾಗೆ ನಮಗೂ ಕೂಡ ಇಲ್ಲಿ ಕೂಡ ಬಡ ಚಾಲಕರು ಇವತ್ತು ಫ್ರೀ ಬಸ್ಗಳು ಬಿಟ್ಟಿದ್ದಾರೆ. ಅವ್ರಿಗೆ ಬಾಡಿಗೆಗಳು ಇಲ್ಲ, ಗ್ಯಾಸ್ ರೇಟು, ಪೆಟ್ರೋಲ್ ರೇಟು, ಡೀಸೆಲ್ ರೇಟ್ ಎಲ್ಲ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ನಾವು ಮನವಿ ಮಾಡ್ತೀವಿ, ಅವರು ಕೂಡ ಅವ್ರ ಖಾತೆಗೆ ಒಂದು ವರ್ಷಕ್ಕೆ ಒಂದು 10,000 ರೂಪಾಯಿ ಕೊಡುವಂಥ ನಿಟ್ಟಿನಲ್ಲಿ ತಾವು ಬಡ್ಜೆಟನ್ನು ಮನವಿ ಮಾಡಬೇಕಂತೇಳಿ ತಮ್ಮ ಮೂಲಕ ನಾನು ಹೇಳ್ತೀನಿ. ಬಳ್ಳಾರಿ ಹೋದ ಬಾರಿಗೆ ಭಾಳ ನಿರೀಕ್ಷೆ ಅಂದರೆ ನಮಗೆ ಫ್ಲೈಓವರ್ಗಳು ಅವೆಲ್ಲ ಭಾಳ ಅನುದಾನ ಮಾಡ್ಯಾರ ಯಾರು ನರೇಂದ್ರ ಮೋದಿ ಸರ್ ಬಡ್ಜೆಟಲ್ಲಿ. ಆದರೆ ಈ ಸಲ ನಮಗೆ ರೈತರಿಗೆ ಅನುಕೂಲ ಆಗಬೇಕಾ ಬಡ್ಜೆಟ್ ಬೇಕಂತ ನಾವು ಕೂಡ ಕೋರ್ತೇವೆ. ಕರ್ನಾಟಕದಲ್ಲಿ ಬೇರೆ ರೈತರಿಗೆ ಸಿಗಬೇಕು, ಒಳ್ಳೆ ನ್ಯಾಯ ಸಿಗಬೇಕು. ಈಗ ನೀವು ಒಣ ಮೆಣಸಿನಕಾಯಿ ರೇಟ್ ಎಲ್ಲ ಕುಸಿದು ಬಿದ್ದುಬಿಡುತ್ತೆ. ಏನು ಬೆಳೆ ರೈತರಿಗೆ ಏನು ಬೆಲೆ ಸಿಗವಲ್ದು. ಹಂಗಾಗಿ ಆ ಥರ ಅನುಕೂಲಕ್ಕಾಗಿ ಜೈ ಜವಾನ್ ಜೈ ಕಿಸಾನ್ ಅಂತ ನಮ್ಮ ನರೇಂದ್ರ ಮೋದಿ ಸರ್ ಮಾಡ್ಯಾರ. ಆದರೆ ನಮ್ಮ ರೈತರಿಗೆ ತಲುಪಬೇಕು ಅಂತೇಳಿ ನಮ್ಮ ಒಂದು ನಿರೀಕ್ಷೆ. ಈಗ ಬಳ್ಳಾರಿ ಜಿಲ್ಲೆ ಆದಮೇಲೆ ತುಂಬ ಸಮಸ್ಯೆಗಳಿದ್ದಾವೆ. ಹಾಗಾಗಿ ತುಂಬ ಮುಖ್ಯವಾಗಿ ರಸ್ತೆಗಳು, ಆಮೇಲೆ ನಮಗೆ ಇಲ್ಲಿ ಬೇಕಾಗಿರ್ತಕ್ಕಂಥದ್ದು ಇವತ್ತು ನಮಗೆ ನೀರೇನು ಸಾಕಷ್ಟಿದೆ. ಆದರೆ ಇನ್ನೊಂದು 2-3 ದೊಡ್ಡ ಇಂಡಸ್ಟ್ರಿಗಳು ಬರಬೇಕಂತಕ್ಕಂಥದ್ದು ಬಳ್ಳಾರಿ ಜಿಲ್ಲೆಯ ಜನರ ಆಸೆ. ಯಾಕಂದರೆ ನಮ್ಮ ಯುವಕರಿಗೆ ಉದ್ಯೋಗದ ಅವಶ್ಯಕತೆ ಭಾಳ ಇರೋದ್ರಿಂದ ಬಳ್ಳಾರಿಯಲ್ಲಿ ಮಾಡೋದ್ರ ಜೊತೆಗೆ ಉತ್ತರ ಕರ್ನಾಟಕಕ್ಕೆ ನ್ಯಾಯ ಸಿಕ್ಕಂಗಾಗುತ್ತೆ. ಹಾಗಾಗಿ ಇಲ್ಲಿ ಮುಖ್ಯವಾಗಿ ಏರ್ಪೋರ್ಟು ಮತ್ತು ಉದ್ಯಮ ಮತ್ತು ಹಾಸ್ಪಿಟಲ್ ಇದು ಆದಾಗ ಮಾತ್ರ ಅಭಿವೃದ್ಧಿ ಆಗ್ತದೆ. ಅದರ ಜೊತೆಗೆ ನಾವು ಮಾನ್ಯ ನಿರ್ಮಲಾ ಸೀತಾರಾಮನ್ ಅವ್ರನ್ನ ಕೇಳೋದಿಲ್ಲ, ನೀವು ವಿಶೇಷವಾಗಿ ಕರ್ನಾಟಕ ಕೊಡುಗೆ ಕೊಟ್ಟಾಗ ಅದು ಹೈದರಾಬಾದ್ ಕರ್ನಾಟಕಕ್ಕೆ ಕೊಡುಗೆ ಕೊಡಬೇಕು. ಅದು ಕಲ್ಯಾಣ ಕರ್ನಾಟಕದಲ್ಲಿ ಬರ್ತಕ್ಕಂಥದ್ದು ಪ್ರಮುಖವಾಗಿ ಬಳ್ಳಾರಿಗೆ ಆದ್ಯತೆ ಕೊಟ್ಟರೆ ಮಾತ್ರ ನಿಜಕ್ಕೂ ಕೂಡ ಬಳ್ಳಾರಿ ಜಿಲ್ಲೆಯ ಜನ